ಮಾಡೋ ಕಾಯ್ದೆಗಳೆಲ್ಲ ಕಾಂಗ್ರೆಸ್ಗ ಅನ್ವಯಿಸೋದಿಲ್ಲ. ಹೇಟ್ ಸ್ಪೀಚ್ ಕಾಯ್ದೆ ತರ್ತಾರು, ಅವರೇ ಹೇಟ್ ಸ್ಪೀಚ್ ಮಾಡ್ತಾರು. ಫೇಕ್ ಟ್ವೀಟ್ ಮಾಡಿ IT-BT ಸಚಿವರು ಡಿಲೀಟ್ ಮಾಡ್ತಾರು. RSS ಮತ್ತೆ ಮೋದಿ ದ್ವೇಷ ಎಲ್ಲಿಗೆ ಬಂದು ನಿಂತೈತಿ ನೀವ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಕೇಸ್ ಯಾವಾಗ ಆಗ್ತೈತಿ? ಪ್ರಿಯಾಂಕ್ ಖರ್ಗೆ ಅವರು ಮಾಡಿರೋ ಫೇಕ್ ನ್ಯೂಸ್ ಟ್ವೀಟ್ ಅವರೇ ತಂದಿರೋ ದ್ವೇಷ ಭಾಷಣ ಕಾಯ್ದೆ ಅಡಿ ಒಳಗೆ ಬರಂಗಿಲ್ಲೇನ್ರಿ? ಅವರ ಟ್ವೀಟ್ ಕೋಮು ಪ್ರಚೋದನೆ ನೀಡಂಗಿಲ್ಲೇನ್ರಿ? ಒಂದು ಧರ್ಮದ ಜನರ ಭಾವನೆಗಳಿಗೆ ಧಕ್ಕೆ ತರೋದಿಲ್ಲೇನ್ರಿ? ಒಬ್ಬ IT-BT ಸಚಿವ ಮಾಡುವಂತ ಕೆಲಸ ಏನ್ ಹೇಳ್ಬಿಡ್ರಿ ನೀವ. RSS ಮೇಲಿನ ದ್ವೇಷ, BJP ಮೇಲಿನ ದ್ವೇಷ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಸ್ತೈತಿ, ಎಲ್ಲಿಗೆ ಬೇಕಾದ್ರೂ ಎಂತ ಕೆಲಸ ಬೇಕಾದ್ರೂ ಮಾಡಿಸ್ತೈತಿ ಅನ್ನಕ ನಮ್ಮ IT-BT ಸಚಿವರು ಫೇಕ್ ನ್ಯೂಸ್ ಅನ್ನ ಟ್ವೀಟ್ ಮಾಡೋ ಲೆವೆಲಿಗೆ ಬಂದು ಬಿಟ್ಟಾರ. ಏನ್ ಟ್ವೀಟ್ ಮಾಡ್ಯಾರ? ಯಾಕೆ ಟ್ವೀಟ್ ಮಾಡ್ಯಾರ? ಟ್ವೀಟ್ ಮಾಡಿರೋ ಟ್ವೀಟ್ ಒಳಗಿರೋ ವ್ಯಕ್ತಿ ಯಾರು? ಅದೆಲ್ಲ ನಾ ಹೇಳ್ತೀನಿ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಹೊಸ ದಿಗಂತ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ, ಬಾಜು ಕಾಣಕತ್ತಿರೋ ಬೆಲ್ ಐಕನ್ ಪ್ರೆಸ್ ಮಾಡ್ರಿ. ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾವ. ಪ್ರಿಯಾಂಕ್ ಖರ್ಗೆ ಅವ್ರು ಮಾಡಿರೋ ಈ ಟ್ವೀಟ್ ನೋಡ್ರಿ. ಒಬ್ಬ ಯೋಗಿ ಹಾರ ಹಾಕಕತ್ತಾನ, ಅದು ಕೊಲೆ ಮತ್ತು ಅತ್ಯಾಚಾರ ಅಪರಾಧಿಗೆ. ಕುಲ್ದೀಪ್ ಸಿಂಗ್ ಸೆಂಗಾರ್ ಇವ ಈಗಾಗಲೇ 7.5 ವರ್ಷ ಜೈಲೊಳಗಿದ್ದ ಶಿಕ್ಷೆ ಅನುಭವಿಸ್ಯಾನ. ಇವನಿಗೆ ಜೀವಾವಧಿ ಶಿಕ್ಷೆ ಆಗೈತಿ. ಒಂದು ಕೊಲೆ ಕೇಸ್ ಮೇಲೆ ಇವನಿಗೆ ಬೇಲ ಮಂಜೂರಾಗೈತಿ. ಬಟ್ ಇವ ಅತ್ಯಾಚಾರ ಮಾಡಿರೋ ಆರೋಪ ಇರೋದ್ರಿಂದಾಗಿ ಇವನಿಗಿನ್ನ ಜೈಲೊಳಗ ಅದಾನ, ಇನ್ನ ರಿಲೀಸೂ ಆಗಿಲ್ಲ. ಅವನಿಗೆ BJP ಅವರು ಮತ್ತ ಒಬ್ಬ ಯೋಗಿ ಬಂದು, ಅಂದ್ರೆ ಯೋಗಿ ಹಿಂದೂ ಸಂಘಟನೆಗಳ ಪರವಾಗಿ ಬಂದು ವೆಲ್ಕಮ್ ಮಾಡಾಕತ್ತಾನ, ಸಂಭ್ರಮ ಪಡಾಕತ್ತಾರ ಇವರು ಅಂತ. ಒಬ್ಬ ಅತ್ಯಾಚಾರಿಯನ್ನ ಹೊರಗೆ ತಗೊಬಂದು ಅವರೇ ಬಿಡಿಸ್ಕೊಂಡ್ ಬಂದಂಗ ಇವ್ರು ಪೋರ್ಟ್ರೇಟ್ ಮಾಡಾಕ ಅಂತದೊಂದು ಟ್ವೀಟ್ ಮಾಡ್ಯಾರ. ಇದು ಟ್ವೀಟ್ ಹಿಂದಿನ ಸಾರಾಂಶ. ಟ್ವೀಟ್ ಮೇಲೆ ಏನು ಬರ್ದಾರ? ಬೇಟಿ ಬಚಾವೋ ಬೇಟಿ ಪಡಾವೋ ನಮ್ಮ ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ ತಂದಿರುವಂಥ ಯೋಜನೆ. ಆ ಯೋಜನೆ ಈಗ ಸಫಲ ಆಯಿತು. ಅಂದ್ರೆ ಅತ್ಯಾಚಾರ ಮಾಡಿರುವಂಥ ಒಬ್ಬ ಅಪರಾಧಿ ಹೊರಗೆ ಬಂದ, ನೀವು ಅವ್ರನ್ನ ವೆಲ್ಕಮ್ ಮಾಡಿದ್ರಿ, ಹಿಂಗಾಗಿ ಆ ಕಾಯ್ದೆ ತಂದಿದ್ಕ ಏನು ಯೂಸ್ ಐತಿ ಅಂತ ಕೇಳ್ಯಾರ. ಬಟ್ ಅದೊಂದು AI ಫೋಟೋ ಅನ್ನೋದನ್ನ ನಮ್ಮ IT-BT ಸಚಿವರು ಕ್ರಾಸ್ ಚೆಕ್ ಮಾಡಲೇ ಇಲ್ಲ. ಎಲ್ಲದ್ರ ಬಗ್ಗೆ ಜ್ಞಾನ ಐತಿ ಅನ್ನೋ ನೀವು ಇದೊಂದು AI ಫೋಟೋ ಐತಿ ಅನ್ನೋದನ್ನ ಯಾಕೆ ಕಂಡುಕೊಳ್ಳಿಲ್ಲ? ನಿಮಗೆ ಹೆಂಗೆ ಗೊತ್ತಾಗ್ಲಿಲ್ಲ? ಅಂದ್ರೆ ಸುಬ್ಬಕ್ಕನ್ರಾಗ ಕಂಡು ಹಿಡಿಯೋರು ನೀವು. ಇದೊಂದು AI ಫೋಟೋ ಐತಿ, ಆತ ಇನ್ನ ರಿಲೀಸೇ ಆಗಿಲ್ವಲ್ಲ ಅಂತ ತಲೆಯಾಗ ಬರಲೇ ಇಲ್ಲೇನ್ರಿ? ಬೇಟಿ ಬಚಾವ್ ಬೇಟಿ ಪಡೋ ಬಗ್ಗೆ ಮಾತಾಡೋ ನೀವು ಹಾಕಿರೋ ಈ ಫೇಕ್ ನ್ಯೂಸ್, ನೀವೇ ತಂದಿರೋ ದ್ವೇಷ ಭಾಷಣ ತಡೆ ಕಾಯ್ದೆಗೆ ಗುರಿ ಆಗಂಗಿಲ್ಲೇನ್ರಿ? ನಿಮ್ಮ ಮೇಲೆ ಕೇಸ್ ಮಾಡಬೇಕೋ ಮಾಡಬಾರ್ದೋ ನೀವ ಹೇಳ್ರಿ. ಅದಷ್ಟೇ ಯಾಕ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಫೇಕ್ ನ್ಯೂಸ್ಗಳನ್ನ ಹರಡೋರ್ನ ಪತ್ತೆ ಮಾಡಕ್ಕಂತ ಅಲ್ಟ್ ನ್ಯೂಸ್ ಇಂದ ಮೊಹಮ್ಮದ್ ಜುಬೇರ್ ಅವ್ರನ್ನ ಕರ್ಕೊಂಡ್ ಬಂದಿದ್ರಿ. ಅವ್ರ ಸಮಿತಿ ಮಾಡಿ ಇನ್ನೂ ಅವ್ರ ಕೆಲಸ ಮಾಡಕತ್ತಾರ. ಅವ್ರಿಗೆ ನೀವು ರೊಕ್ಕನೂ ಕೊಡ್ತೀರಿ ಪಗಾರ. ಅವ್ರಿಗೆ ಹೇಳಿ ಈ ಫೋಟೋ ಐತೋ ಇಲ್ಲೋ ನೋಡು ಅಂತಾರೆ ಹೇಳ್ಬೇಕಿತ್ತು ನೀವು. ಅದನ್ನೂ ಮಾಡಲಿಲ್ಲ. ಎಂಥ ಸಣ್ಣ ಹುಡುಗಾದ್ರೂ ಇದು AI ಫೋಟೋ ಐತಿ ಅಂತ ಕಂಡು ಹಿಡಿಯೋ ಕಾಲ ಇದು. ನೀವು ಕಂಡು ಹಿಡಿಲಿಲ್ಲ. ಈಗ ನಿಮ್ಮ ಮೇಲೆ ಹೇಟ್ ಸ್ಪೀಚ್ ಕಾಯ್ದೆ ಅಂಡರ್ ಕೇಸ್ ಆಗಲಿಲ್ಲ ಅಂದ್ರೆ ನಾವೆಲ್ಲ ಅದು ಜೊಳ್ಳು ಅಂತ ಅನ್ಕೋಬೇಕಾಗ್ತೈತಿ. ಈ ಕೇಸ್ ತಂದಿರೋದು ಬರೀ ಬ್ಯಾರೇದವ್ರಿಗೆ, ಕಾಂಗ್ರೆಸ್ ಅವ್ರಿಗೆಲ್ಲ ಅಂತ ಅನ್ಕೋಬೇಕಾಗ್ತೈತಿ. ಅನುಮಾನಗಳಿದ್ವು. ಕಾಂಗ್ರೆಸ್ ಅವ್ರಿಗೆ ಯಾರೆಲ್ಲ ಆಗಿ ಬರಂಗಿಲ್ಲ ಅವ್ರನ್ನ ಹಿಡಿದಾಗ ಇಟ್ಕೊಳಕ ಈ ಹೇಟ್ ಸ್ಪೀಚ್ ಕಾಯ್ದೆ ತರಾಕತ್ತಾರ ಅಂತ ನಿಮ್ಮಿಂದ ಈಗ ಪ್ರೂವ್ ಆಗೋ ಚಾನ್ಸಸ್ ಬಂದಾವ. ನಿಮ್ಮ ಕಾಯ್ದೆ ಮೇಲೆ ಭಯ ಇಲ್ಲ. ಅಯ್ಯೋ ನಾ ಫೇಕ್ ನ್ಯೂಸ್ ಹಬ್ಬಿಸ್ಬಿಟ್ಟಿನಲ್ಲ, ನನ್ನ ಮೇಲೆ ಕೇಸ್ ಆಗ್ಬೋದಲ್ಲ, ಈ ಪೋಸ್ಟ್ ಮಾಡ್ಲೋ ಬ್ಯಾಡೋ, ಈ ಮಾತಾಡ್ಲೋ ಬ್ಯಾಡೋ ಅಂತ ನಿಮಗೆ ನೀವೇ ಅನ್ಕೋಬೇಕು. ಯಾಕಂದ್ರ ನೀವೇ ತಂದಿರೋ ಕಾಯ್ದೆಗೆ ನೀವೇ ಗುರಿಯಾಗೋ ಚಾನ್ಸ್ ಇರ್ತಾವ. ಬಟ್ ನೀವು ಅಂಜಾಕತ್ತಿಲ್ಲ, ನಿಮಗೆ ಭಯ ಇಲ್ಲ ಅಂದ್ರ ಇದು ನಿಮಗಲ್ಲ ಅಂತ ನಾವು ಅನ್ಕೋಬೇಕಾಗ್ತೈತಿ. ಚಿತ್ತಾಪುರ ಒಳಗೆ RSS ಪಥಸಂಚಲನ ಮಾಡೋ ಸಂದರ್ಭದಾಗ ಸಾವಿರಾರು ರೂಲ್ಸ್ ಮಾಡಿದ್ರಿ. ಸರ್ಕಾರಿ ಕಾಲೇಜು, ಶಾಲೆ, ಮತ್ತು ಗ್ರೌಂಡ್, ಪಾರ್ಕ್, ರೋಡ್, ಸರ್ಕಾರಕ್ಕೆ ಸಂಬಂಧಪಟ್ಟಿರೋ ಪಬ್ಲಿಕ್ ಪ್ಲೇಸ್ ಒಳಗೆ ಪಥಸಂಚಲನ ಮಾಡೋಂಗಿಲ್ಲ, ಯಾವುದೇ ಕಾರ್ಯಕ್ರಮ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ಅಂದ್ರಿ. ನೀವ ಕಾಂಗ್ರೆಸ್ ಅವರು ಅದಾದ ಮೇಲೆ ಕರ್ನಾಟಕದಾದ್ಯಂತ ಸಿಕ್ಕಲ್ಲಿ ಸ್ಟ್ರೈಕ್ ಮಾಡಿದ್ರಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ. ಸರ್ಕಾರಿ ರೋಡ್ ಮೇಲಾಯ್ತು, ಸರ್ಕಾರಿ ಗ್ರೌಂಡ್ ಒಳಗಾಯ್ತು, ಸರ್ಕಾರಿ ಪಾರ್ಕ್ ಒಳಗಾಯ್ತು. ಅವಾಗ ನೀವು ತುಟ್ಟಕ್ ಬಿಟ್ಟು ಕಣ್ಣಿಲ್ಲ. ಆ ರೂಲ್ಸ್ ನಿಮಗೆ ಅನ್ವಯಿಸಂಗಿಲ್ಲೇನ್ರಿ? ಅಥವಾ ನೀವು ಮಾಡಿರೋ ರೂಲ್ಸ್ನ ನೀವ ಮರ್ತು ಬಿಟ್ರೋ? ಈಗ ಹೆಂಗೆ ದ್ವೇಷ ಭಾಷಣ ತಡೆ ಕಾಯ್ದೆನ ಮರ್ತು ಬಿಟ್ಟಿರಲ್ಲ ಹಂಗೆ ಈಗ ನಿಮ್ಮಿಂದಾನ ಉಲ್ಲಂಘನೆ ಆಗೈತಪ್ಪ. ಫೇಕ್ ನ್ಯೂಸ್ ಹರಡಿರಿ ಒಂದು ಕೋಮಿನವ್ರಿಗೆ ನೋ ಮಾಡಿರಿ 2, ಒಬ್ಬ ಪ್ರತಿಷ್ಠಿತ ಸಚಿವರಾಗಿ ಇಂಥ ಕೆಲಸ ಮಾಡಿರಿ 3, AI ಇಂದ ಎಷ್ಟೆಲ್ಲ ಅವಾಂತರಗಳಾಗತ್ತವ ಅಂತ ಗೊತ್ತಿದ್ರು AI ಫೋಟೋ ಹಂಚ್ಕೊಂಡಿರಿ. ಮುಖ್ಯವಾಗಿ ನೀವು ಮಾಡಿರುವಂತಹ
ಹೇಟ್ ಸ್ಪೀಚ್ ಕಾಯ್ದೆ ಅಡಿ ಒಳಗ ನೀವು ಮಾಡಿರೋದು ತಪ್ಪು ಅಂತ ಸಾಪ್ ಕಾಣಿಸಕತ್ತೈತಿ. ಈಗ ನಿಮ್ಮ ಮೇಲೆ ಕೇಸ್ ಆಕೈತೇನ್ರಿ? ನೀವು ಬಿಡ್ರಿ. ಸಿದ್ದರಾಮಯ್ಯ ಸಾಹೇಬ್ರ ನೀವು ಹೇಳ್ರಿ, ನಿಮ್ಮ IT-BT ಸಚಿವ್ರ ಮೇಲೆ ಕೇಸ್ ದಾಖಲ್ ಮಾಡ್ಕೋತೀರೇನ್ರಿ? ಜಿ ಪರಮೇಶ್ವರ್ ಅವರ ನೀವು ಹೇಳ್ರಿ, ನಿಮ್ಮ ಸಚಿವ್ರಿಗೆ ಆಕ್ಷನ್ ಏನ್ ತಗೋತೀರಿ? ಮೋದಿ ದ್ವೇಷ, RSS ದ್ವೇಷ ಎಷ್ಟು ಉಕ್ಕಿ ಹರಿಯಾಕತ್ತೈತಿ ಅಂದ್ರ ಒಂದು ಫೋಟೋನ್ನ ಕ್ರಾಸ್ ಚೆಕ್ ಮಾಡಲ್ದ ಪಟ್ ಅಂತ ಪೋಸ್ಟ್ ಮಾಡೋ ಲೆವೆಲಿಗೆ ಬಂದ್ಬಿಟ್ಟೈತಿ. ಹಿಂದೂ ದ್ವೇಷನೂ ಹೆಚ್ಚಾಗೇ ಕಾಣಕತ್ತೈತಿ. ಈಗ ನಮಗೆಲ್ಲ ಬೇಕಾಗಿರೋ ಒಂದೇ ಒಂದು ಪ್ರಶ್ನೆಗೆ ಆನ್ಸರ್, ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೆ ಕೇಸ್ ಆಕ್ಕೈತೋ ಇಲ್ಲೋ, ಆದ್ರ ಯಾವಾಗ ಆಗ್ತೈತಿ?